ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಡ್ರೆಸ್ಗೆ ಅಂದರೆ ನೀವು ಸ್ಟಿಚ್ ಮಾಡಿರುವಂತಹ ಬ್ಲೌಸ್ ಆಗಲಿ, ಡ್ರೆಸ್ ಆಗಲಿ, ಗೌನ್ ಆಗಲಿ, ಲೆಹಂಗಾ ಆಗಲಿ, ಇದಕ್ಕೆ ಯಾವ ರೀತಿ ಚಾರ್ಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಟಾಪಿಕ್ನ ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಒಂದು ಸಣ್ಣ ಅನೌನ್ಸ್ಮೆಂಟ್, 30ನೇ ತಾರೀಕಿಂದ, ಇದೇ ತಿಂಗಳು 30ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಅದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ 2 ನಿಮಿಷದಲ್ಲಿ. ಸೊ ನೋಡಿ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. 10 ಥರ ನಾರ್ಮಲ್ ಡೀಪ್ ನೆಕ್ ಏನಿದೆ ಅದಕ್ಕೆ ಶೇಪ್ಸ್. ಸೊ ಕೆಲವರು ಏನು ಅಂದ್ಕೊಳ್ತಾರೆ, ಬರೀ ಸ್ಕ್ವಯರು ರೌಂಡು ಅಷ್ಟರಲ್ಲೇ ಇರ್ತಾರೆ. ಸೊ ಅದೆಲ್ಲ, ಅದು ಬಿಟ್ಟು ಇನ್ನೂ ಬೇಕಾದಷ್ಟಿದೆ. ಏನಪ್ಪ ಅಂದರೆ ಪ್ಯಾಚ್ ವರ್ಕ್ ಡಿಸೈನ್ಗೆ ಸಮ ಆಗಿರುತ್ತೆ. ಸೊ ಜಸ್ಟ್ ಆ ಶೇಪ್ಸ್ನ ಹಾಕಿ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು. ಸೊ ಆ ರೀತಿ 10 ಥರ ನಾರ್ಮಲ್ ನೆಕ್ ಶೇಪ್ಸ್ ಇರುತ್ತೆ. ಇನ್ನು 10 ಥರ ಬೋಟ್ ನೆಕ್ ಶೇಪ್. ಕೆಲವರು ಏನಪ್ಪ ಅಂತಂದರೆ ವಾಟರ್ ಡ್ರಾಪ್ ಶೇಪ್ ಒಂದು ಬಿಟ್ಟರೆ ಬೋಟ್ ನೆಕ್ಗೆ ಬೇರೆ ಯಾವುದು ಇಡೋಕ್ಕೆ ಬರಲ್ಲ. ಸೊ ವೆರೈಟೀಸ್ ಆಫ್ ಶೇಪ್ಸ್ ಇದೆ. ಸೊ ಅದರಲ್ಲಿ 10 ಥರ, ಸೊ ಟೋಟಲ್ 20 ಥರ ನೆಕ್ ಶೇಪ್ಸ್ ಇರುತ್ತೆ. ಅದಾದಮೇಲೆ 20 ಥರ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಇರುತ್ತೆ. ಅಂದರೆ 20 ಥರ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ, ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್. ಸೊ ಯಾವುದೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ವಿಡಿಯೋ ನೋಡಿದ್ರಿ ಅಂದ್ಕೊಳ್ತೀನಿ. ಸೊ ಏನಿದೆ, ಇದು ಕ್ರಿಟಿಕಲ್ ಡಿಸೈನ್ಸ್ ಆಗಿರುತ್ತೆ. ಇದಿಷ್ಟು ಕ್ರಿಟಿಕಲ್ ಡಿಸೈನ್ಸ್ನ ನಿಮಗೆ ಪ್ರತಿಯೊಂದಕ್ಕೂ ಹೇಗೆ ಶೇಪ್ಸ್ ಹಾಕಬೇಕು, ಅದಕ್ಕೆ ಏನು ಮೆಷರ್ಮೆಂಟ್ಸ್, ಆಯಾ ಡಿಸೈನ್ಸ್ಗೆ ಏನೇನು ಮೆಷರ್ಮೆಂಟ್ಸ್ ಇದೆ, ಸೊ ಅದಷ್ಟು ಹೇಳ್ಕೊಡ್ತೀನಿ. ಸೊ ಟೋಟಲ್ ನಿಮಗೆ 40 ಥರ, 20 ಥರ ನೆಕ್ ಶೇಪ್ಸ್ ಇರುತ್ತೆ, 20 ಥರ ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ. ಇದಿಷ್ಟು ನೀವು ಕಲ್ತ್ರೆ ಯಾವುದೇ ಡಿಸೈನ್ ಕೊಟ್ಟರು ನೀವು ಮಾಡ್ಬೋದು, ಆ ಲೆವೆಲ್ಗೆ ರೀಚ್ ಆಗ್ತೀರಾ. ಪ್ರತಿಯೊಂದಕ್ಕೂ ಮೆಷರ್ಮೆಂಟ್ಸ್ ಇರುತ್ತೆ, ಪ್ರತಿಯೊಂದಕ್ಕೂ ಮೆಷರ್ಮೆಂಟ್ಸ್ ಇರುತ್ತೆ, ನೋಟ್ಸ್ ಇರುತ್ತೆ, ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ. ಸೊ ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಕೆಲವರು ಏನು ಅಂದ್ಕೊಳ್ತಾರೆ, 40 ಡಿಸೈನ್ಸ್ ಇದೆಯಲ್ಲ, ಇದಿಷ್ಟಕ್ಕೂ 40 ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸ್ತಾರೆ ಅಂತ. ಇಲ್ಲ. ಸೊ ಇದಕ್ಕೆ ನಾನು ಹೆಸರಿಟ್ಟಿರೋದೇ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂತ ಹೇಳಿ. ಸೊ ಏನಿದೆ 40 ಥರ, ಸೊ ಅದ್ರದ್ದು ಏನು ಬ್ಯಾಕ್ ಇದೆ ಆ ಬ್ಯಾಕ್ ಕಟಿಂಗ್ ಮಾತ್ರ, ಮತ್ತು ಅದಕ್ಕೆ ಏನು ಡಿಸೈನ್ಸ್ ಇದೆ ಅದಕ್ಕೆ ಕಟಿಂಗ್, ಮತ್ತು ಅದಕ್ಕೆ ಸ್ಟಿಚಿಂಗ್, ಮತ್ತು ಅದಕ್ಕೆ ನೋಟ್ಸ್ ಇರುತ್ತೆ. 40 ಬ್ಲೌಸ್ನ ಹೇಳ್ಕೊಡಲ್ಲ. ಸೊ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಇದು ಬ್ಲೌಸ್ನ ಕಲ್ತಿರೋರಿಗೆ, ಡಿಸೈನ್ಸ್ ಬೇಕು ಅನ್ನೋರಿಗೆ ಈ ಕೋರ್ಸ್ ಆಗಿರುತ್ತೆ. ಸೊ ಇದು ಬಂದು ನಿಮಗೆ 3.5 4 ತಿಂಗಳು ಕೋರ್ಸ್ ಆಗಿರುತ್ತೆ. ಈ 3.5 4 ತಿಂಗಳು ಕೋರ್ಸ್ಗೆ ನಿಮಗೆ ಕೇವಲ 2,000 ರೂಪಾಯಿ ಚಾರ್ಜ್ ಆಗ್ತಿರುತ್ತೆ. ಇದೇ ತಿಂಗಳು 30ನೇ ತಾರೀಕಿಂದ ಶುರುವಾಗುತ್ತೆ. ಇಂಟ್ರೆಸ್ಟ್ ಇರೋರು ಬೇಗ ಜಾಯಿನ್ ಆಗ್ಬೋದು. ಆಲ್ರೆಡಿ ತುಂಬ ಜಾಯಿನ್ ಆಗಿದ್ದಾರೆ. ಸೊ ಯೂಟ್ಯೂಬಲ್ಲಿ ಒಂದ್ಸರಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕಲ್ಲ, ಸೊ ಹಾಗಾಗಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅನೌನ್ಸ್ ಮಾಡಬೇಕಿತ್ತು, ಇವತ್ತು ಆಲ್ರೆಡಿ 24ನೇ ತಾರೀಕಾಗಿದೆ, ಲೇಟ್ ಆಗಿದೆ. ಸೊ ಹಾಗಾಗಿ 30ನೇ ತಾರೀಕು ನಾನು ಶುರು ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಬ್ಲೌಸ್ ಬ್ಯಾಕ್ ನೆಕ್ಗೆ ಕ್ಯಾನ್ವಾಸ್ ಹಾಕಿ ಇನ್ನೋಟ್ ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ತುಂಬ ಒಳ್ಳೆ ವಿಡಿಯೋ. ಯಾರು ನೋಡಿಲ್ಲ ನೋಡಿ. ಸೊ ಈ ವಿಡಿಯೋ, ಸೊ ಇದೊಂದು 4 ಡೇಸ್ ಮುಂಚೆ ನಾನು ಅಪ್ಲೋಡ್ ಮಾಡಿದೆ. ಸೊ ಇದರಲ್ಲಿ ನಾನು ಒಂದು ಆಪ್ಷನ್ ಕೊಟ್ಟಿದ್ದೆ, ಯಾರ್ಯಾರಿಗೆಲ್ಲ ಯಾವ ಡ್ರೆಸ್ಗೆ ಯಾವ ರೀತಿ ಚಾರ್ಜ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ. ಸೊ ಸುಮಾರಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ವಿಡಿಯೋ ಆಗಿರುತ್ತೆ. ಯಾರು ನೋಡಿಲ್ಲ ನೋಡಿ, ಬೆಸ್ಟ್ ವಿಡಿಯೋ. ಇನ್ನೋಟ್ ಮತ್ತು ಕ್ಯಾನ್ವಾಸ್ ಯೂಸ್ ಮಾಡಿ ಥ್ರೆಡ್ ಪೈಪಿಂಗ್ನ ಇನ್ನೋಟ್ ಆಗಿ, ಅಂದರೆ ಒಳಗಡೆ ನೀವು ಪೈಪಿಂಗ್ ಅಟ್ಯಾಚ್ ಮಾಡೋದೇ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ. ಈ ಹಿಂದೆ ಈ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಇದ್ರ ಹಿಂದಿನ ವಿಡಿಯೋ. ಸೊ ನೋಡಿ, ತುಂಬಾ ಒಳ್ಳೆ ಟೆಕ್ನಿಕಲ್ಲಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ. ಸೊ ಈಗ ಇದರಲ್ಲಿ ನಾನು ಮಿಸ್ ಮಾಡ್ಕೊಬೇಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಇದರಲ್ಲಿ ನಾನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋಕ್ಕೆ ಹೇಳಿದ್ದೆ. ಸೊ ನೋಡಿ, ಕಮೆಂಟ್ಸ್ ಇಲ್ಲಿ ಬರ್ತಾ ಇದೆ, ಮೆನ್ಷನ್ ಮಾಡೋಕ್ಕೆ ಹೇಳಿದೆ. ಸುಮಾರಷ್ಟು ಕಮೆಂಟ್ಸ್ ಬಂದಿದೆ ನೋಡಿ, ಸುಮಾರಷ್ಟು ಕಮೆಂಟ್ಸ್ ಬಂದಿದೆ. ಸೊ ಇದಿಷ್ಟು ಈ ವಿಡಿಯೋಗೆ ಬಂದಿರುವಂಥ ಕಮೆಂಟ್ಸು. ಓಕೆನಾ. ಸೊ ಇದರಲ್ಲಿ ಸುಮಾರಷ್ಟು ಕೇಳಿದ್ದಾರೆ. ಸೊ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಎಲ್ಲರದ್ದು ಹೆಸರು ಮೆನ್ಷನ್ ಮಾಡೋಕ್ಕಾಗಲ್ಲ, ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ
ತುಂಬ ಚೆನ್ನಾಗಿ ಕಲ್ತಿದ್ದೀನಿ, ನಿಮ್ಮ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಸೊ ಆಶಾ ಅಂತ ಹೇಳಿ ಹಾಕಿದ್ದಾರೆ. ಸೊ ಅದಾದಮೇಲೆ ಪ್ಲೀಸ್ ಅಮೌಂಟ್, ಸೊ ನೋಡಿ ಎರಡನೇದಿದೆ, ಪ್ಲೀಸ್ ಅಮೌಂಟ್ ಹೇಗೆ ತೊಗೋಬೇಕು ಅಂತ ವಿಡಿಯೋ ಮಾಡಿ ಮ್ಯಾಮ್ ಪ್ಲೀಸ್. ನಾವು ಬ್ಲೌಸ್, ಲೆಹೆಂಗಾ, ಡ್ರೆಸ್, ಸೆಟ್, ಫಾಲ್ ಎಲ್ಲ ಸ್ಟಿಚ್ ಮಾಡ್ತೀನಿ, ಅಮೌಂಟ್ ಕರೆಕ್ಟಾಗಿ ಹೇಳೋಕ್ಕೆ ಐಡಿಯಾ ಇಲ್ಲ. ಓಕೆನಾ. ಸೊ ಇದು ಇವ್ರದ್ದು ಇದೆ. ಎಲ್ಲರೂ ಆಬ್ವಿಯಸ್ಲಿ ಬ್ಲೌಸು, ಲೆಹೆಂಗಾ, ಗೌನು ಮತ್ತು ಈ ಥರನೇ ಕೇಳಿರೋದು. ಓಕೆನಾ. ಎಸ್ ಮ್ಯಾಮ್, ಬ್ಲೌಸ್ ಮತ್ತು ಗೌನ್ದು ಹೇಳಿ ಅಂತ ಪ್ರವೀಣ್ ಅಂತ ಯಾರೋ ಕೇಳಿದ್ದಾರೆ. ಅದಾದಮೇಲೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ, ಥ್ಯಾಂಕ್ ಯುಪ್ಪ ನಿಮಗೆ. ಯಾರು ಅಮ್ಮು ಚಿನ್ನಿ ಅಂತ ಹೇಳಿ. ಬ್ಯಾಕ್ ನೆಕ್ ಡಿಸೈನ್ಗೆ, ಸ್ಲೀವ್ ಪ್ಯಾಟರ್ನ್ಗೆ ಪ್ರೈಸಸ್ ಹೇಳಿ ಅಂತ ಹೇಳಿದ್ದಾರೆ. ಸೊ ಅದು ಎಲ್ಲದಕ್ಕೂ ನಿಮಗೆ ಹೇಳ್ತಾ ಹೋಗ್ತೀನಿ, ಯಾರ್ಯಾರು ಏನೇನು ಕೇಳಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಕೆಲವರು ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ಹೇಳಿದ್ದಾರೆ. ಮತ್ತು ಇದು ಯಾರು ರವಿ ಎಸ್ ಅಂತೇಳಿ, ಬ್ಲೌಸ್, ಲೆಹೆಂಗಾ, ಸ್ಯಾರಿ, ಫಾಲ್, ಗೌನ್ ಪ್ಲೀಸ್ ಹೇಳಿ ಮ್ಯಾಮ್ ಅಂತ ಹಾಕಿದ್ದಾರೆ. ಸೊ ಅದಾದಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಓಕೆಪ್ಪ, ಆದಷ್ಟು ನಾನು ಟ್ರೈ ಮಾಡ್ತೀನಿ. ಇವರು ಅಷ್ಟೇ, ಚೈತ್ರ ಅಂತ. ಎಸ್ ಮ್ಯಾಮ್ ಪ್ಲೀಸ್ ಹೇಳಿ, ಹೆಲ್ಪ್ ಆಗುತ್ತೆ. ಗೌನ್, ಲೆಹೆಂಗಾ, ಬ್ಲೌಸ್, ಡ್ರೆಸ್, ಬ್ಲೌಸ್ ಈ ಥರ. ಸೊ ಆಶಾ, ಲತಾ, ಸೂಪರ್ ಮ್ಯಾಮ್ ಅಂತ ಹೇಳಿ ಹಾಕಿದ್ದಾರೆ. ಥ್ಯಾಂಕ್ ಯು. ಯಾರ್ಯಾರೆಲ್ಲ ಸೂಪರ್ ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ಹೇಳಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಲೆಹೆಂಗಾ ಬ್ಲೌಸ್ ಕಟ್ಟಿಂಗ್ ಹೇಳಿ ಮ್ಯಾಮ್. ಓಕೆ, ಲೆಹೆಂಗಾ ಬ್ಲೌಸ್ ಕಟ್ಟಿಂಗ್ ಭಾಳಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಪ್ಪ. ಯಾರು ಕೇಳ್ತಾ ಇರೋದು, RS ತೀರ್ಥ ಅಂತ, ತುಂಬಾ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿ ಚಾನಲ್ನ, ನಿಮಗೆಲ್ಲನೂ ಸಿಗುತ್ತೆ. ಅದಾದಮೇಲೆ ನನಗೆ ಅಂಬ್ರಲಾ ಮೆಷರ್ಮೆಂಟ್ 44 ಸೈಜ್ಗೆ ವಿತ್ ಲೈನಿಂಗ್ ಕಡಿಮೆ ಬಟ್ಟೆಯಲ್ಲಿ ಹೇಗೆ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ತಿಳಿಸಿ, ಇದನ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರು ಇದನ್ನು ಹಾಕಿರೋದು, ಸ್ಮಿತಾ ಜಿಕೆ ಅಂತ. ಖಂಡಿತ ಇದನ್ನು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಚಾನಲ್ನ ಚೆಕ್ ಮಾಡಿ. 800ಕ್ಕೂ ಹೆಚ್ಚು ವಿಡಿಯೋಸ್ ಇದೆ. ಅದಾದಮೇಲೆ ಪ್ಲೀಸ್ ಮ್ಯಾಮ್, ಸ್ಯಾರಿ ಫಾಲ್ಗೆ ಲೈನಿಂಗ್ ಸ್ಟಿಚಿಂಗ್, ಡ್ರೆಸ್ಗೆ, ಬೋಟ್ ನೆಕ್ಗಳೇ, ಲೆಹೆಂಗಾ ಬ್ಲೌಸ್ಗೆ, ಟಾಪ್ಗೆ, ಮಕ್ಕಳ ಚೂಡಿದಾರ್, ಕಾಲರ್ ನೆಕ್ ಇವುಗಳಿಗೆ ಎಷ್ಟು ಅಮೌಂಟು ತೊಗೋಬೇಕು ಅಂತ ಹೇಳಿ. ಅರುಣಾ ಎಮ್ ಅಂತೇಳಿ. ಸೊ ಎಲ್ಲರೂ ಅಷ್ಟೇ, ಬ್ಲೌಸು, ಗೌನು, ಲೆಹೆಂಗಾ. ಹೌದು ಮ್ಯಾಮ್, ಪ್ರೈಸ್ದು ವಿಡಿಯೋ ಹಾಕಿ, ನಾವು ಬಿಗಿನರ್ಸ್ ಆಗಿರೋದ್ರಿಂದ ನಮಗೆ ಐಡಿಯಾ ಎಲ್ಲ ಸಿಕ್ಕತ್ತೆ. ಓಕೆ, ಥ್ಯಾಂಕ್ ಯು. ಸೊ ಬ್ಲೌಸ್ಗೆ ಕಪ್ಸ್ ಇಡೋದನ್ನು ಹೇಳ್ಕೊಡಿ, ಹಾಕಿದ್ದೀನಿ, ಚಾನಲ್ ಇದೆ, ಚೆಕ್ ಮಾಡಿ. ಸೊ ಎಲ್ಲರೂ ಆಲ್ಮೋಸ್ಟ್ ತುಂಬ ಬಂದಿದೆ, ಟೈಮ್ ಆಗುತ್ತೆ ಹೇಳ್ತಾ ಹೋದರೆ. ಸುಮಾರಷ್ಟು ಹೇಳಿದ್ದೀನಿ. ಇದಿಷ್ಟು ಬಂದಿರುವಂತಹ ಕಮೆಂಟ್ಸು. ಸೊ ಯಾರ್ಯಾರೆಲ್ಲ ಏನೇನು ಹೇಳ್ಕೊಡಿ ಅಂತ ಹೇಳಿದ್ದೀರಾ ಅದೆಲ್ಲ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮಾಡಿದ್ದನ್ನೇ ಮಾಡಿದ್ರೆ ನೀವು ನೋಡಿದ್ದನ್ನೇ ನೋಡಿ ಬೇಜಾರಾಗುತ್ತೆ. ಒಂದು ಕ್ಲಾಸಲ್ಲಿ ಹೇಳ್ಕೊಡೋದನ್ನೇ ಅಲ್ವಾ ಬೇರೆದ್ರಲ್ಲಿ ಹೇಳ್ಕೊಡೋದು, ಸಪ್ರೇಟ್ ಏನಿರಲ್ಲ. ದಯವಿಟ್ಟು ಚಾನಲ್ನ ಚೆಕ್ ಮಾಡಿ, ಎಲ್ಲ ಥರ ವೀಡಿಯೋಸ್ನೂ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ. ಸೊ ಓಕೆ, ಇವಾಗ ನಾವು ಫಸ್ಟ್ ನಮ್ಮ ಪ್ರೈಸ್ಗೆ ಬರೋಣ. ಓಕೆನಾ. ಸೊ ಪ್ರೈಸ್ ಯಾವ ರೀತಿ ತೊಗೊಳ್ಳೋದು. ಸೊ ಫಸ್ಟಿಗೆ ನಾವು ಬ್ಲೌಸ್, ಎಲ್ಲರೂ ಕೇಳೋದೇ ಬ್ಲೌಸಿಗೆ ಹೋಗ್ಬಿಡೋಣ. ಫಸ್ಟಂತೂ ನಿಮಗೆ ನಾರ್ಮಲ್ ಬ್ಲೌಸಿಂದ ಸ್ಟಾರ್ಟ್ ಮಾಡ್ತೀನಿ. ನಾರ್ಮಲ್ ಬ್ಲೌಸ್ಗೆ ನೀವು ಎಷ್ಟು ತೊಗೊಳ್ತೀರಾ ಅಂತ ಫಸ್ಟು ನೀವು ಫಿಕ್ಸ್ ಆಗಬೇಕು. ಓಕೆನಾ. ಸೊ ಈಗ ನಾನೊಂದು 600-700 ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ. ಎಲ್ಲರೂ ನಾರ್ಮಲ್ ಬ್ಲೌಸ್ಗೆ 600-700 ತೊಗೊಳಕ್ಕಾಗಲ್ಲ. ಓಕೆನಾ. ಕೆಲವೊಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೇಗೆ ಅಂದರೆ ನಿಮಗೆ ಉದಾಹರಣೆಗೆ ಕೊಡಬೇಕು ಅಂತಂದರೆ, ಸೊ ಈಗ ಬೆಂಗಳೂರಲ್ಲಿ 1 BHK ಹೌಸ್ ಏನಿರುತ್ತೆ ಬಾಡಿಗೆಗೆ ಒಂದು 10,000 ಮಿನಿಮಮ್ ಅಂದ್ಕೊಳ್ಳಿ. ಜಾಸ್ತಿ ಇದೆ, ಕೆಲವು ಕಡೆ ಇನ್ನೂ ಜಾಸ್ತಿ ಇದೆ. 10,000 ಮಿನಿಮಮ್ ಅಂತ ಅಂದ್ಕೊಳ್ಳೋಣ. ರೆಂಟ್, ಮಂತ್ಲಿ ರೆಂಟ್ ಬಂದು 10,000. ಸೊ ಅದೇ 1 BHK ರೂಮ್ ಇರುವಂಥದ್ದು ಕೆಲವು ಹಳ್ಳಿಗಳ ಕಡೆ ಆದರೆ ಅದನ್ನು 3,000, 4,000, 5,000ದವರೆಗೂ ಕೊಟ್ಟುಬಿಡ್ತಾರೆ. ಸೊ ಬೇಡಿಕೆ ಎಲ್ಲಿ ಜಾಸ್ತಿ ಇರುತ್ತೆ, ಜನಗಳು ಜಾಸ್ತಿ ಎಲ್ಲಿ ಇರ್ತಾರೆ ಅಲ್ಲಿ ತುಂಬಾ ಮನೆಗಳು ಬೇಕಾಗುತ್ತೆ. ಮತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೆಂಗಳೂರಲ್ಲಿ ಎಲ್ಲರೂ ದುಡಿಯೋದಕ್ಕೆ, ಕೆಲಸ ಮಾಡೋಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ. ಸೊ ಇಲ್ಲಿ ಜನಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಮತ್ತು ಜನಗಳಿಗೆ ಮನೆಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ 10,000 ಅಲ್ಲ 15,000 ಕೇಳಿದ್ರು ಕೊಟ್ಟು ಹೋಗುವಂಥವ್ರು ಇದ್ದಾರೆ. ಮತ್ತು ದುಡಿಮೆನೂ ಹಾಗೆ ಇರುತ್ತೆ. ಅದನ್ನೇ ಒಂದು ಹಳ್ಳಿಗೆ ಹೋದರೆ ಸೊ ಅಲ್ಲಿ ಕೃಷಿ ಮೇಲೆ ಅವಲಂಬಿತರಾಗಿರ್ತಾರೆ. ಸೊ ಸುತ್ತ ಸರೌಂಡಿಂಗಲ್ಲಿ ಯಾವುದೂ ಏನು ಫ್ಯಾಕ್ಟ್ರಿ ಆಗಲಿ ಆಫೀಸ್ ಆಗಲಿ ಇರಲ್ಲ. ಮತ್ತು ಅಲ್ಲಿ ಜನಗಳ ಸಂಖ್ಯೆ, ಅಲ್ಲಿ ಯಾರು ಹುಟ್ಟಿದಾಗಿಂದ ಇರ್ತಾರೆ ಅವರು ಜಾಸ್ತಿ ಇರ್ತಾರೆ. ಹೊರಗಡೆಯಿಂದ ಬಂದು ಹಳ್ಳಿಲಿ ಹೋಗಿ ಸೆಟ್ಲ್ ಆಗ್ತಾರೆ ರೇರು, ತುಂಬ ಜಾಸ್ತಿ. ಎಂಥವ್ರಂದರೆ ಜಮೀನು ಬೇಕಾಗಿರುತ್ತೆ ತೊಗೊಂಡು, ಇವಾಗ ಬೇರೆ ಎಲ್ಲೋ ಇರ್ತಾರೆ, ಅವ್ರಿಗೆ ಜಮೀನು ಬೇಕಾಗಿರುತ್ತೆ, ಅಲ್ಲಿ ಹೋಗಿ ಜಮೀನನ್ನ ತೊಗೊಂಡು ಅಲ್ಲಿ ಸೆಟ್ಲಾಗಿರೋರು ಜಾಸ್ತಿ. ಅಷ್ಟು ಬಿಟ್ಟರೆ ಕೆಲಸ ಹುಡ್ಕೊಂಡೋಗಿ ಅಲ್ಲಿರುವಂಥವ್ರಿಲ್ಲ. ಮತ್ತು ಮನೆಗಳಿಗೆ ಜಾಸ್ತಿ ಬೇಡಿಕೆ ಇರಲ್ಲ. ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಯಾರು ಇರ್ತಾರೆ ಎಲ್ಲರದು ಸ್ವಂತ ಮನೆಯೇ. ಬಾಡಿಗೆ ಮನೆ ನಾನು ನೋಡಿರೋ ಪ್ರಕಾರ ನಮ್ಮ ಊರಲ್ಲಿ, ಸುತ್ತಮುತ್ತ ಇರೋ ಊರಲ್ಲಿ ಬಾಡಿಗೆ ಮನೆ ಇಲ್ಲ, ಸ್ವಂತ ಮನೆಯೇ. ಎಲ್ಲೋ ಒಬ್ಬೊಬ್ಬರು ರೇರು ಅಷ್ಟೇ. ಸೊ ಎಲ್ಲಿ ಕೈಗಾರಿಕೋದ್ಯಮ ಅಥವಾ ಫ್ಯಾಕ್ಟ್ರಿಗಳು ಅಥವಾ ಆಫೀಸ್ಗಳು ಕೆಲಸ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಬೇಡಿಕೆ ಜಾಸ್ತಿ ಇರುತ್ತೆ.
ಕೃಷಿ ಮೇಲೆ ಅವಲಂಬಿತರಾಗಿರೋರೆಲ್ಲ ಸ್ವಂತ ಏರಿಯಾ, ಸ್ವಂತ ಊರು, ಸ್ವಂತ ಮನೆಯವರಾಗಿರ್ತಾರೆ, ಬಾಡಿಗೆ ಮನೆಗಳು ಇರಲ್ಲ. ಹಾಗಾಗಿ ಕಟ್ಸೋಕ್ಕೂ ಹೋಗಲ್ಲ ಯಾರು ಬಾಡಿಗೆ ಮನೆಗಳನ್ನ. ಅಪ್ಪಿತಪ್ಪಿ ಒಂದು ಮನೆ ಏನಾದರೂ ಇದ್ದರೆ ಅದನ್ನು ಬಾಡಿಗೆಗೆ ಅಲ್ಲಿದ್ದರೆ ಅದು ಖಾಲಿನೇ ಬಿದ್ದಿರುತ್ತೆ, ಅದಕ್ಕೆ ಜನ ಫಿಲ್ ಆಗೋದೇ ಇಲ್ಲ. ಏನಕ್ಕೆ ಹೊರಗಡೆಯಿಂದ ಅಲ್ಲಿ ಹೋಗಿ ಸೆಟ್ಲ್ ಆಗೋರು ತುಂಬಾ ಕಡಿಮೆ. ಸೆಟಲ್ ಅಂದರೆ ಇರೋಕ್ಕೆ ಅಂತ ಹೋಗೋರು, ಕೆಲಸ ಹುಡ್ಕೊಂಡು ಹೋಗೋರು ಹಳ್ಳಿಗಳ ಕಡೆ ತುಂಬಾ ಕಡಿಮೆ. ಏನಿದ್ರು ಬೆಂಗಳೂರು ಕಡೆ ಅಥವಾ ಕಂಪ್ನಿಗಳು, ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿರುತ್ತೆ ಆ ಕಡೆ ಜಾಸ್ತಿ ಹೋಗೋದು ಜಾಸ್ತಿ ಅಲ್ವಾ. ಸೊ ಇಲ್ಲಿ ಜನಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ನಮಗೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ಹಾಗೇ ಇರುತ್ತೆ. ಈಗ ನಾನೊಂದು ಶಾಪ್ಗೆ ಒಂದು 15,000 20,000 ಬಾಡಿಗೆ ಕಟ್ತೀನಿ ಅಂತ ಅಂದರೆ ಸೊ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಒಂದು ಬ್ಲೌಸ್, ಒಂದು ನಾರ್ಮಲ್ ಬ್ಲೌಸ್ ಅಂತ ಅಂದಮೇಲೆ ಈಗ ನಾನೊಂದು ಶಾಪ್ ಇಟ್ಟಿದ್ದೀನಿ, ಸೊ ಲೈಟ್ಸ್ ಹಾಕಿದ್ದೀನಿ, ಕರೆಂಟ್ ಹಾಕಿದ್ದೀನಿ, ಸೊ ಅದೆಲ್ಲನೂ ಇನ್ಕ್ಲೂಡ್ ಆಗಬೇಕು. ನಾನು ಕೈಯಿಂದ ಕಟ್ಟೋಕ್ಕಾಗಲ್ಲಲ್ವ. ಬಾಡಿಗೆ ನಾನು ಒಂದು ಬ್ಲೌಸ್ ಹೊಲಿತೀನಿ ಅಂದರೆ ಆ ಬಾಡಿಗೆ, ಆ ಕರೆಂಟ್ ಬಿಲ್ಲು, ಸೊ ಅದೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಬೆಂಗಳೂರು ಕಡೆ ಜಾಸ್ತಿ ತೊಗೊಳ್ತೀವಿ. ಹಳ್ಳಿಗಳ ಕಡೆ ಅದೇ ಅಮೌಂಟ್ನ ಕೇಳಿದ್ರೆ ಖಂಡಿತ ನಿಮ್ಗೆ ಯಾರೂ ಬ್ಲೌಸೇ ಕೊಡೋಲ್ಲ ಸ್ಟಿಚ್ ಮಾಡೋಕ್ಕೆ. ಸೊ ಹಾಗಾಗಿ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಯಾರೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀರಾ, ರೈಟ್ ಗೊತ್ತಾಗ್ತಾ ಇಲ್ಲ, ನೀವು ನಿಮ್ಮ ಸರೌಂಡಿಂಗಲ್ಲಿ ಒಂದು 5-6 ವರ್ಷದಿಂದ ಯಾರು ಶಾಪ್ ಇಟ್ಟಿರ್ತಾರೆ ಅವ್ರ ಹತ್ರ ಹೋಗಿ ತಿಳ್ಕೊಳ್ಬೇಕಾಗತ್ತೆ. ಸೊ ಡೈರೆಕ್ಟಾಗಿ ಹೋಗಿ ನಾನು ತೊಗೋಬೇಕು ನೀವು ಹೇಳಿ ಅಂದರೆ ಅವ್ರು ಹೇಳಲ್ಲ. ಸೊ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾಗಿದೆ, ಒಂದು ಬ್ಲೌಸ್ನ ಪ್ರೈಸ್ ಹೇಳಿ ಅಂತ ನೀವು ಅಲ್ಲಿ ಕೇಳ್ಕೊಬೇಕು. ಓಕೆನಾ. ಸೊ ಅವರು ಶಾಪ್ ಇಟ್ಟಿರ್ತಾರೆ, ನೀವು ಮನೆಯಲ್ಲೇ ಮಾಡ್ತಿರ್ತೀರ. ಸಪೋಸ್ ಕೆಲವ್ರ ಕಡೆ ಈಗಲೂ ಕೆಲವರು ಹಳ್ಳಿಯಿಂದ ಬಂದಿರ್ತಾರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಅವ್ರು ಬಂದುಬಿಟ್ಟು ನನ್ನ ಕೇಳ್ತಾರೆ, ಮೇಡಮ್ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾಗಿತ್ತು, ಎಷ್ಟು ಚಾರ್ಜ್ ಅಂತ. ನಾನು ನನ್ನ ಅಮೌಂಟ್ನ ಹೇಳಿದ್ರೆ ನಮ್ಮ ಊರಲ್ಲಿ ನಮಗೆ 30 ರೂಪಾಯಿ 40 ರೂಪಾಯಿ ಬ್ಲೌಸ್ ಹೊಲ್ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ನಾವು ಅಲ್ಲೆಲ್ಲೋ ಹೊಲಿತಾರೆ ಅಂತ ನಾವು ಹೊಲಿಯೋಕ್ಕಾಗಲ್ಲ ಅಲ್ವಾ. ಅಂದರೆ ಲೈನಿಂಗ್ ಹಾಕಿದಿರ ನಾರ್ಮಲ್ ಬ್ಲೌಸು, ವಿತೌಟ್ ಲೈನಿಂಗ್ ಬ್ಲೌಸ್ ಏನಿದೆ 30-40 ರೂಪಾಯಿಗೆ ಹೊಲ್ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ನೋಡಿ, ಅಲ್ಲಿ ಅವ್ರಿಗೆ ಕೆಲಸ ಇರಲ್ಲ, ಆಪ್ಷನ್ಸ್ ಇರಲ್ಲ. ಮತ್ತು ಮನೆಯಲ್ಲಿ ಯಾವುದು ಬಾಡಿಗೆ ಕಟ್ಟಂಗಿರಲ್ಲ. ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಹೊಲಿಯೋಣ, ಮತ್ತು ಅಲ್ಲಿ 30-40 ರೂಪಾಯಿಗೆ ಅವ್ರಿಗೆ ಏನಾದರೂ ಬರುತ್ತೆ. ಬೆಂಗಳೂರಲ್ಲಿ ಏನೇನೂ ಬರಲ್ಲ. ಓಕೆನಾ. ಈಗ ಹಳ್ಳಿಗಳ ಕಡೆನೂ 30-40 ರೂಪಾಯಿಗೆ ಏನೂ ಬರಲ್ಲ ಬಿಡಿ, ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಹಾಗೆ ಹೇಳ್ತಾರೆ. ಹಾಗಂತೇಳಿ ನಾವು 30-40 ರೂಪಾಯಿ ಬ್ಲೌಸ್ ಹೊಲಿಯೋಕ್ಕಾಗಲ್ಲ, ಅಥವಾ ನಿಮಗೆ 600-700 ರೂಪಾಯಿ ತೊಗೊಳ್ಳಿ, 1000 ರೂಪಾಯಿ ತೊಗೊಳ್ಳಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಏರಿಯಾಗಳಲ್ಲಿ, ನಿಮ್ಮ ಸರೌಂಡಿಂಗಲ್ಲಿ ಎಷ್ಟು ತೊಗೊಳ್ತಾರೆ ಒಂದು ಲೈನಿಂಗ್ ಬ್ಲೌಸ್ಗೆ, ಸೊ ಅದನ್ನು ನೀವು ಅಲ್ಲಿ ತಿಳ್ಕೊಬೇಕು. ಫಸ್ಟು ತಿಳ್ಕೊಂಡು, ಸೊ ಸಪೋಸ್ ಇವಾಗ ಕೆಲವು ಕಡೆ 200 ರೂಪೀಸ್ ಇರ್ಬೋದು ವಿತ್ ಲೈನಿಂಗ್ ಬ್ಲೌಸ್. ನಾನು ಹೇಳ್ತಾ ಇರೋದು 200 ರೂಪೀಸ್ ಇರ್ಬೋದು. ಕೆಲವು ಕಡೆ 300 ಇರುತ್ತೆ, ಕೆಲವು ಕಡೆ 400 ಇರುತ್ತೆ, ಕೆಲವು ಕಡೆ 150 ಇರುತ್ತೆ, ಕೆಲವು ಕಡೆ 500 ಇರುತ್ತೆ, ಕೆಲವು ಕಡೆ 700 ಇರುತ್ತೆ, ಕೆಲವು ಕಡೆ 800 ಇರುತ್ತೆ. ಸೊ ಈ ಥರ ಇರುತ್ತೆ ನಾರ್ಮಲ್ ಬ್ಲೌಸ್ಗೆ. ಸೊ ಎಲ್ಲ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ. ಸೊ ನಿಮ್ಮ ಸರೌಂಡಿಂಗಲ್ಲಿರೋದು ಒಂದು ಬ್ಲೌಸ್ಗೆ ಎಷ್ಟು ತೊಗೊಳ್ತೀರಾ ಅಂತ ತಿಳ್ಕೊಳ್ಳಿ. ಸಪೋಸ್ ನೀವು ಮನೆಯಲ್ಲೇ ಸ್ಟಿಚ್ ಮಾಡ್ತಿದ್ದೀರಾ, ನೀವು ಹೊಸ್ದಾಗಿ ಸ್ಟಿಚ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ಬೇರೆಯವ್ರು ಶಾಪ್ ಇಟ್ಟಿದ್ದಾರೆ, ನೀವು ಮನೇಲಿ ಸ್ಟಿಚ್ ಮಾಡ್ತಿದ್ದೀರಾ, ಬಟ್ ಫಿನಿಶಿಂಗೆಲ್ಲ ನೀವು ತುಂಬ ಚೆನ್ನಾಗಿ ಕೊಡ್ತೀರಾ, ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತೀರಾ ಅಂದರೆ, ಸೊ ಇವಾಗ ಉದಾಹರಣೆಗೆ ಒಂದು ಶಾಪಲ್ಲಿ ಸ್ಟಿಚ್ ಮಾಡ್ತಿರೋರು 400 ರೂಪಾಯಿ ತೊಗೊಳ್ತಾರೆ ಅಂದರೆ ನೀವು 350 ತೊಗೊಳ್ಳಿ. ಮನೆಯಲ್ಲಿ ಯಾರು ಮಾಡ್ತಿದ್ದೀರಾ ನೀವು 50 ರೂಪಾಯಿ ಕಡಿಮೆನೇ ತೊಗೊಳ್ಳಿ. ಸೊ ನೀವು ಬೇರೆಯವ್ರು 400 ತೊಗೊಳ್ತಿದ್ದಾರೆ, ನೀವು 400 ತೊಗೊಳ್ತೀರಾ ಅಂದರೆ ಅದು ವರ್ಕೌಟ್ ಆಗೋಲ್ಲ. ಏನಕ್ಕೆ, ಇವರು ಶಾಪಲ್ಲಿರೋರೆ 400 ರೂಪಾಯಿಗೆ ಸ್ಟಿಚ್ ಮಾಡ್ತಾರೆ ಅಂದರೆ ಇವ್ರ ಹತ್ರ ಮನೆಯಲ್ಲಿ ಹೊಲಿತಾ ಇದ್ದಾರೆ, ಇವ್ರ ಹತ್ರ ನಾನು ಯಾಕೆ 400 ರೂಪಾಯಿ ಕೊಟ್ಟು ಸ್ಟಿಚ್ ಮಾಡಲಿ, ನಾನು ಶಾಪ್ಗೆ ಹೋಗಿ ಕೊಡ್ತೀನಿ. ಯಾಕಂದರೆ ಶಾಪ್ ಅಂದರೆ ಒಂದು ಸ್ಟ್ಯಾಂಡರ್ಡು, ಮನೆ ಅಂದರೆ ಏನೋ ಒಂದು ಸ್ವಲ್ಪ ಇದಾಗಿರುತ್ತೆ. ಶಾಪ್ ಅಂದರೆ ಒಂದು ಸ್ಟ್ಯಾಂಡರ್ಡ್ ಬಂದುಬಿಡುತ್ತೆ. ಸೊ ಹಾಗಾಗಿ ನೀವು ಶಾಪ್ಗಿನ್ನ 50 ರೂಪಾಯಿ ಕಡಿಮೆನೇ ತೊಗೊಳ್ಬೇಕು. ಸಪೋಸ್ 200 ತೊಗೊಳ್ತಾ ಇದ್ದಾರೆ ನಿಮ್ಮ ಏರಿಯಾದಲ್ಲಿ ಒಂದು ಬ್ಲೌಸ್ಗೆ ಅಂದರೆ ನೀವು 150 ತೊಗೊಳ್ಬೇಕಾಗತ್ತೆ. ಸೊ ಈ ಥರ ತೊಗೊಳ್ಬೇಕಾಗತ್ತೆ. ಲಾಸ್ಟ್ ಒಂದು ವಿಡಿಯೋ ಸ್ಲೀವ್ ಅಟ್ಯಾಚ್ದು ಒಂದು ವಿಡಿಯೋ ಮಾಡಿದ್ದೆ ನಾನು, ಸ್ಲೀವ್ ಅಟ್ಯಾಚ್. ಸೊ ಮಾಡಿ 5 ನಿಮಿಷದಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ನಿಮಗೆ 100 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ದೆ. ಏನು ನಮ್ಮ ಸರೌಂಡಿಂಗಲ್ಲಿ ನಾನು ಏನು ತೊಗೊಳ್ತೀನಿ ನಾನು ಅದನ್ನು ಹೇಳಿದೆ. ಕೆಲವರು ಅದ್ರಲ್ಲಿ ಕಮೆಂಟ್ ಹಾಕಿದ್ರು, ಮೇಡಮ್ 20 ರೂಪಾಯಿನೂ ಕೊಡಲ್ಲ ನಮ್ಮ ಕಡೆ ಸ್ಟಿಚ್ ಮಾಡಿದ್ರೆ ಅಂತ ಹೇಳ್ತಾರೆ, 20 ರೂಪೀಸ್ನೂ ಕೊಡಲ್ಲ ಅಂತ. ಸೊ ಏನಕ್ಕಂದರೆ ಅಲ್ಲಿ ನಿಮಗೆ ಆಪ್ಷನ್ಸ್ ಕಡಿಮೆ ಇದೆ. ಅಂದರೆ ನಿಮ್ಮ ಥರ ಟೈಲರ್ಸು ಮನೆಯಲ್ಲೂ ಇರ್ತಾರೆ, ಒಂದು ಟೈಲರ್ಸ್ ಜಾಸ್ತಿ ಇರ್ತಾರೆ, ಹೊಲ್ಸಕ್ಕೆ ಬರೋ ಗ್ರಾಹಕರು ಕಡಿಮೆ ಇರ್ತಾರೆ. ಸೊ ಆದಷ್ಟು ಶಾಪ್ ಮಾಡ್ತೀರಾ ಅಂದರೆ ದಯವಿಟ್ಟು ಸರೌಂಡಿಂಗ್ ಜನ ಸಮೂಹ ಜಾಸ್ತಿ ಇರೋ ಕಡೆ ಶಾಪ್ ಮಾಡಿ. ಟೈಲರಿಂಗ್ ಶಾಪ್ ಚೆನ್ನಾಗಿ ರನ್ ಆಗುತ್ತೆ, ನಿಮ್ಮ ಕೈಯಲ್ಲಿರುತ್ತೆ. ನೀವು ಹೇಗೆ ಫಿನಿಶಿಂಗ್ ಕೊಡ್ತೀರಾ, ಹೇಗೆ ಫಿಟ್ಟಿಂಗ್ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾರ್ಮಲ್ ಬ್ಲೌಸ್ದು ಗೊತ್ತಾಯಿತು ಅಂದ್ಕೊಳ್ತೀನಿ. ನಿಮ್ಮ ಸರೌಂಡಿಂಗಲ್ಲಿ ಎಷ್ಟಿದೆ ಅದಕ್ಕಿಂತ 50 ರೂಪಾಯಿ ನೀವು ಕಡಿಮೆ ತೊಗೊಳ್ಳಿ. ಸಪೋಸ್ ನಿಮ್ಮದು ಶಾಪೇ ಆದ್ರೂ ನಿಮಗೆ ಗೊತ್ತೇ ಇರುತ್ತೆ, ಶಾಪ್ ಇಟ್ಟಿರೋರಿಗೆ ನಾನೇನು ಹೇಳ್ಕೊಡೋ ಅವಶ್ಯಕತೆ ಇರಲ್ಲ. ಶಾಪ್ ಇಡಬೇಕು ಅನ್ನೋರು, ಫಸ್ಟು ಸ್ಟಾರ್ಟಿಂಗ್ ಮಾಡಬೇಕು ಅನ್ನೋರೆಲ್ಲ ಒಂದು 50 ರೂಪಾಯಿ ಕಡಿಮೆನೇ ತೊಗೊಳ್ಳಿ.
ಮನೆಯಲ್ಲಿ ಮಾಡ್ತಿರೋರು ಖಂಡಿತವಾಗ್ಲೂ ಒಂದು 50 ರೂಪಾಯಿ ಕಡಿಮೆನೇ ತೊಗೊಳ್ಳಿ, ಆಯಿತಾ. ಸೊ ಇದಿಷ್ಟು ನಾರ್ಮಲ್ ಬ್ಲೌಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಮೆಸೇಜ್. ಈ ನಾರ್ಮಲ್ ಬ್ಲೌಸ್ ಏನು ಸ್ಟಿಚ್ ಮಾಡ್ತೀರಾ, ಬ್ಯಾಕಲ್ಲಿ ರೌಂಡು, ಸ್ಕ್ವೇರು ಅಥವಾ ಸ್ವೀಟ್ ಹಾರ್ಟ್ ಶೇಪು, ಸೊ ಇಷ್ಟೇ ಕೆಲವ್ರಿಗೆ ಗೊತ್ತಿರೋದು. ಇನ್ನೂ ಜಾಸ್ತಿ ಕಲಿಬೇಕು ಅಂದರೆ ನನ್ನದೇ ಆನ್ಲೈನ್ ಕ್ಲಾಸ್ ಇದೆ, ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್, ಅದ್ರ ಬಗ್ಗೆ ಹೇಳಿದ್ನಲ್ಲ 30ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದೆ. ಜಾಯ್ನ್ ಆಗಂಗಿದ್ರೆ ಆಗಿ, ನಿಮ್ಮಿಷ್ಟ. ಈ ಏನು ನಾರ್ಮಲ್ ಬ್ಲೌಸ್ ಬರುತ್ತೆ, ಕೆಲವರು ಶೇಪ್ಸ್ನ ಜಾಸ್ತಿ ಹಾಕಿದ್ರೆ ಎಕ್ಸ್ಟ್ರಾ ತೊಗೊಳ್ಬೇಕಾ ಅಂತ ಕೇಳ್ತೀರಾ. ಖಂಡಿತ ಈ ಶೇಪ್ಸ್ಗೆ ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ರೌಂಡ್ ಹಾಕೋ ಬದಲು ಸ್ಕ್ವೇರ್ ಹಾಕ್ತೀರಾ, ಅದ್ರ ಬದಲು ಸ್ವೀಟ್ ಹಾರ್ಟ್ ಶೇಪ್ ಏನಿದೆ ಇದು ಹಾಕ್ತೀರಾ ಅಷ್ಟೇ. ಅದರಲ್ಲೇನು ನಿಮಗೆ ಎಕ್ಸ್ಟ್ರಾ ಕೆಲಸ ಬರೋಲ್ಲ. ಸೊ ಈ ರೀತಿ ಎಲ್ಲ ಶೇಪ್ಸ್ಗೆಲ್ಲ ಎಕ್ಸ್ಟ್ರಾ ತೊಗೊಳಕ್ಕೆ ಹೋದರೆ ಕಸ್ಟಮರ್ ನಿಮ್ಗೆ ಸಿಗೋಲ್ಲ, ಹಾಕೋಕ್ಕೆ ಹೋಗಬೇಡಿ. ಏನು ನಾರ್ಮಲ್ ರೌಂಡ್ನಿಗೆ ಏನು ಚಾರ್ಜ್ ಮಾಡ್ತೀರಾ, ಸ್ಕ್ವೇರ್ಗೆ ಏನು ಚಾರ್ಜ್ ಮಾಡ್ತೀರಾ, ಬೇರೆ ಎಲ್ಲದಕ್ಕೂ ನೀವು ಸೊ ಅದನ್ನೇ ಚಾರ್ಜ್ ಮಾಡಿ, ಯಾವುದು ಹಾಕೋಕ್ಕೆ ಹೋಗಬೇಡಿ, ಆಯಿತಾ. ಇದು ಮೋಸ್ಟ್ ಇನ್ಫಾರ್ಮೇಷನ್ ಇದು ತಲೆಯಲ್ಲಿರಲಿ. ಸೊ ಇವಾಗ ನಿಮಗೆ ಬ್ಲೌಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲೆಲ್ಲ ಬ್ಲೌಸ್ದು ಒಂದಷ್ಟು ಫೋಟೋಸ್ ಇಟ್ಟಿದ್ದೀನಿ. ಇದೆಲ್ಲ ನಿಮಗೆ ಪ್ರೈಸ್ ಹೇಳೋಕ್ಕೋಸ್ಕರನೇ, ಆಯಿತಾ. ನಾರ್ಮಲ್ ಬ್ಲೌಸ್ ಏನಿದೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬರುವಂಥದ್ದು, ಓಕೆ, ಫಸ್ಟು ನಾವು ಬೋಟ್ ನೆಕ್ ಹೇಳಿಬಿಡ್ತೀನಿ. ನಿಮಗೆ ಹೇಳ್ತಾ ಹೋದರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಇವಾಗ ಬೋಟ್ ನೆಕ್ನ ಹೇಳ್ತಾ ಇದ್ದೀನಿ. ನಾರ್ಮಲ್ ನೆಕ್ ಆಯಿತು. ನೆಕ್ಸ್ಟ್ ಬರೋದೇ ಬೋಟ್ ನೆಕ್. ನಾರ್ಮಲ್ ನೆಕ್ಕಿಗೂ ಬೋಟ್ ನೆಕ್ ಏನಪ್ಪ ನಿಮಗೆ ಚೇಂಜಸ್ ಇದೆ ಅಂದರೆ, ಇದೊಂದು ಬೋಟ್ ನೆಕ್ ಹಾಕ್ತೀರಾ, ಅದಾದಮೇಲೆ ಈ ಶೇಪ್ ಹಾಕ್ತೀರಾ. ಸೊ ಕೆಲವರಿಗೆ ನೋಡಿ ಈ ವಾಟರ್ ಡ್ರಾಪ್ ಶೇಪ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಬೇಕಾದ ಶೇಪ್ಸ್ ಇದೆ. ನೆಕ್ ಡಿಸೈನ್ಗೆ ಜಾಯಿನ್ ಆಗಿ ತುಂಬಾ ಕಲಿಬೋದು. ಈ ಶೇಪ್ ಹಾಕ್ತೀರಾ, ಮತ್ತು ಫ್ರಂಟಲ್ಲೂ ಕೂಡ ಬೋಟ್ ನೆಕ್ ಕೊಡ್ತೀರಾ. ಸೊ ಈ ರೀತಿ ಕೊಟ್ಟಾಗ ನಾರ್ಮಲ್ ನೆಕ್ಗೆ ಜಸ್ಟ್ ಒಂದು ರೌಂಡ್ ನೆಕ್ ಹಾಕ್ತೀವಿ. ಸೊ ಇದ್ರ ಕಟ್ಟಿಂಗೇ ಬೇರೆ, ಇದ್ರ ಕಟ್ಟಿಂಗೇ ಬೇರೆ. ಸೊ ನಾರ್ಮಲ್ ನೆಕ್ ಬ್ಲೌಸ್ಗೆ ನೀವೇನು ಚಾರ್ಜ್ ಮಾಡ್ತೀರಾ, ಸೊ ಅದಕ್ಕಿಂತ 200 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿ. ಸೊ ಇವಾಗ ಸಪೋಸ್ ನೀವು 200 ರೂಪೀಸ್ ನೀವು ನಾರ್ಮಲ್ ಬ್ಲೌಸಿಗೆ ಚಾರ್ಜ್ ಮಾಡ್ತಾ ಇದ್ದೀರಾ ಅಂದರೆ, ಪ್ಲಸ್ 150ಇಂದ 200ನ ಆ್ಯಡ್ ಮಾಡಿ. ಏನಕ್ಕೆ ಅಂತ ಹೇಳ್ತೀನಿ. 200 ರೂಪೀಸ್ ಒಂದು ನಾರ್ಮಲ್ ಬ್ಲೌಸ್ಗೆ 200 ರೂಪೀಸ್ ಬೆಂಗಳೂರಲ್ಲಿ ಆಗಲ್ಲ, ಪದೇ ಹೇಳ್ತಿದ್ದೀನಿ. ನಾನು ಒಂದು ಉದಾಹರಣೆಗೆ ಹೇಳ್ತಾ ಇರೋದು. ನೀವೊಂದು 400 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರಾ, 500 ರೂಪಾಯಿ ಚಾರ್ಜ್ ಮಾಡಿದ್ದೀರಾ, ಪ್ಲಸ್ 150 ಆರ್ 200 ಆ್ಯಡ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ಲೌಸ್ಗೆ ಏನು ಚಾರ್ಜ್ ಮಾಡ್ತೀರಾ ಅದಕ್ಕೆ 150 to 200 ರೂಪೀಸ್ ಚಾರ್ಜ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳ್ತೀನಿ. ಸೊ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಒಂದು ಶೇಪ್ ತೆಗಿಬೇಕು, ಮೇಲ್ಗಡೆ ಬೋಟ್ ನೆಕ್ ಶೇಪ್ ತೆಗಿಬೇಕು, ಫ್ರಂಟಲ್ಲಿ ಬೋಟ್ ನೆಕ್ ಶೇಪ್ ತೆಗಿಬೇಕು. ನೀಟಾಗಿ ಬರಬೇಕು ಅಂದರೆ ನೀವು ಅದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡಬೇಕು. ಸೊ ಇದೆಲ್ಲ ನಮಗೇನಾಗುತ್ತೆ, ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಒಂದು ಹಾಫ್ ಆನ್ ಅವರ್ ಕೆಲಸ ಜಾಸ್ತಿ ಆಗುತ್ತೆ, ಬಿಗಿನರ್ಸ್ಗಾದರೆ 1 ಅವರ್ ಕೆಲಸ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ನಾರ್ಮಲ್ ಬ್ಲೌಸ್ಗೂ ಇದಕ್ಕೂ ಹಾಫ್ ಆನ್ ಅವರ್ ಕೆಲಸ ಜಾಸ್ತಿ ಆಗುತ್ತೆ. ಪ್ಲಸ್ ನಾವು ಕ್ಯಾನ್ವಾಸ್ನ ಇನ್ವೆಸ್ಟ್ ಮಾಡಬೇಕು, ಮತ್ತು ಶೇಪ್ ನೀಟಾಗಿ ತೆಗಿಬೇಕು, ಅದಕ್ಕೆ ಒಂದು ಒಳ್ಳೆ ಫಿನಿಶಿಂಗ್ ಕೊಡಬೇಕು. ಹಾಗಾಗಿ 150 to 200. ಸೊ ಹೇಳಿದ್ನಲ್ಲ, 400 ರೂಪಾಯಿ ತೊಗೊಳ್ತಿರೋ ನಾರ್ಮಲ್ ಬ್ಲೌಸ್ಗೆ 400 ರೂಪಾಯಿ ತೊಗೊಳ್ತಾ ಇದ್ದರೆ ಅದಕ್ಕೆ 150ರಿಂದ 200 ರೂಪಾಯಿ ಚಾರ್ಜ್ ಮಾಡಿ. ಸೊ ಟೋಟಲ್ ಎಷ್ಟಾಗುತ್ತೆ, 400 ರೂಪಾಯಿ ತೊಗೊಳ್ಳೋ ಜಾಗದಲ್ಲಿ 200 ಎಕ್ಸ್ಟ್ರಾ ಮಾಡಿದ್ರೆ 600 ರೂಪಾಯಿ ಆಗುತ್ತೆ. 152 ರೂಪೀಸ್ ಎಕ್ಸ್ಟ್ರಾ ಮಾಡಿದ್ರೆ 550 ರೂಪಾಯಿ ಆಗುತ್ತೆ. ಸೊ ಈ ರೀತಿ ತೊಗೊಳ್ಳಿ, ಆಯಿತಾ. ಸೊ ಈಗ ನಾನು ನಾರ್ಮಲ್ ಬ್ಲೌಸ್ಗೆ ನಾನು ಒಂದು 500 ರೂಪಾಯಿ ತೊಗೊಳ್ತೀನಿ, 600 ರೂಪಾಯಿ ತೊಗೊಳ್ತೀನಿ ಅಂದ್ಕೊಳ್ಳಿ, ಅದಕ್ಕೆ ನಾನು 200 ಆ್ಯಡ್ ಮಾಡ್ಕೊಬೇಕು. ಸೊ 800, 750, 800 ಈ ರೀತಿ ಆಗುತ್ತೆ. ಸೊ ಶೇಪ್ಸ್ ಮೇಲೆ ಹೋಗುತ್ತೆ. ಸೊ ಇದಕ್ಕಿಂತ ಒಳ್ಳೊಳ್ಳೆ ಶೇಪ್ಸ್ ಇದೆ, ಅದನ್ನು ಕಲಿತ್ರೆ ನೀವು 250ರಿಂದ 300 ರೂಪಾಯಿ ಜಾಸ್ತಿ ತೊಗೊಳ್ಬೋದು. ಓಕೆ, ಅದನ್ನೆಲ್ಲ ಕಲಿಬೇಕು. ನೆಕ್ ಡಿಸೈನ್ ಕೋರ್ಸ್ಗೆ ಜಾಯಿನ್ ಆಗಿ, ನಿಮ್ಮ ಇಷ್ಟ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋವಂಥದ್ದು ಕಾಲರ್ ನೆಕ್. ಕಾಲರ್ ನೆಕ್ಕಲ್ಲಿ ಏನೇನಿದೆ, ಸೊ ನೋಡಿ, ಬೋಟ್ ನೆಕ್ಗೆ ಏನಿದೆ ಇದೇ ಥರನೇ ಕಾಲರ್ ನೆಕ್ಗೆ ಏನಾಗುತ್ತೆ, ಫುಲ್ ಕವರ್ ಮಾಡಬೇಕು. ಬೋಟ್ ನೆಕ್ಗಿನ್ನ ಇದಕ್ಕೆ ಕೆಲಸ ಜಾಸ್ತಿ ಆಗುತ್ತೆ. ಏನು ಕೆಲಸ ಜಾಸ್ತಿ ಆಗುತ್ತೆ, ಈ ಕಾಲರ್ ನಿಮಗೆ ಜಾಸ್ತಿ ಆಗುತ್ತೆ ಕೆಲಸ. ಕಾಲರ್ ಫಿನಿಶಿಂಗ್ ಕೊಡೋದು ಮಾತ್ರ ತುಂಬಾ ನೀಟಾಗಿ ಕೊಡಬೇಕು. ಫಿನಿಶಿಂಗ್ ನೀಟಾಗಿ ಕೊಟ್ಟಿಲ್ಲ ಅಂದರೆ ಕಾಲರ್ ಬ್ಲೌಸೇ ವೇಸ್ಟು, ಹಾಕೊಳ್ಳಿಕ್ಕೆ ಆಗಲ್ಲ. ಮತ್ತು ಇಲ್ಲಿ ಕೊಟ್ಟಿರೋ ಶೇಪ್ನೇ ಇಲ್ಲಿ ಕೊಟ್ಟಿದ್ದೀರಾ. ಸೊ ಇಲ್ಲಿ ಏನು ಸ್ಟಿಚ್ ಮಾಡಿದರೆ, ಇಲ್ಲಿ ಕಟ್ಟಿಂಗ್ ಮಾಡಿದರೆ ಇಲ್ಲೂ ಅಷ್ಟೇ ಮಾಡೋದು. ಸೊ ಎಕ್ಸ್ಟ್ರಾ ಬರೋವಂಥದ್ದು ಕಾಲರ್ ನೆಕ್. ಕಾಲರ್ಗೂ ಸಪ್ರೇಟ್ ಕಟ್ಟಿಂಗ್ ಇರುತ್ತೆ. ಸೊ ಅವಾಗೇನಾಗುತ್ತೆ ನಿಮಗೆ ಈ ನಾರ್ಮಲ್ ಬ್ಲೌಸ್ಗೂ ಈ ಬೋಟ್ ನೆಕ್ ಬ್ಲೌಸ್ಗೆ ಹಾಫ್ ಆನ್ ಅವರ್ ಕೆಲಸ ಜಾಸ್ತಿ ಆಯಿತು. ಈ ಬೋಟ್ ನೆಕ್ ಬ್ಲೌಸ್ಗೂ ಕಾಲರ್ ನೆಕ್ ಬ್ಲೌಸ್ ಮಾಡಿಸೋಷ್ಟಿಗೆ 1 ಅವರ್ ಜಾಸ್ತಿ ಆಗುತ್ತೆ. ಸೊ ಕೆಲಸ ಇನ್ನೂ ಜಾಸ್ತಿ, ಬೋಟ್ ನೆಕ್ ಬ್ಲೌಸ್ಗಿನ್ನ ಕಾಲರ್ ನೆಕ್ ಬ್ಲೌಸ್ ಇನ್ನೂ ಕೆಲಸ ಜಾಸ್ತಿ. ಸೊ ಆವಾಗ ಏನು ಮಾಡಬೇಕು, ನಾರ್ಮಲ್ ಬ್ಲೌಸ್ಗೆ ನೀವು 400 ತೊಗೊಳ್ತೀರಾ ಅಂದರೆ ಪ್ಲಸ್ 200 to
250 ನೀವು ಚಾರ್ಜ್ ಮಾಡಬೇಕು. 400 ರೂಪಾಯಿ ನಾರ್ಮಲ್ ಬ್ಲೌಸ್ ಅಂದರೆ ಅದಕ್ಕೆ 200 ರೂಪಾಯಿ ಅಥವಾ 250 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಅಂದರೆ 600-650 ರೂಪಾಯಿ ಆಗುತ್ತೆ ಈ ರೀತಿ. ಸೊ ಕೆಲಸ ನೋಡಬೇಕು ಮತ್ತು ಟೈಮಿಂಗ್ಸು. ಮತ್ತು ನೋಡಿ, ಈ ಕಾಲರ್ ನೆಕ್ ಅಂತಂದರೆ ಕ್ಯಾನ್ವಾಸ್ ಯೂಸ್ ಮಾಡಬೇಕು, ಈ ಶೇಪ್ ಅಂದರೆ ಕ್ಯಾನ್ವಾಸ್ ಯೂಸ್ ಮಾಡಬೇಕು, ಇಲ್ಲಾಂದರೆ ಶೇಪ್ಸ್ ನೀಟಾಗಿ ಬರೋಲ್ಲ, ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋದು ಕಟೋರಿ ಬ್ಲೌಸ್. ಕಟೋರಿ ಬ್ಲೌಸ್ ಹೇಗೆ? ಸೊ 1 to ಡಬಲ್ ಕೆಲಸ ನಮಗೆ. ಈಗ 400 ರೂಪಾಯಿ ನಾವು ಏನು ಒಂದು ನಾರ್ಮಲ್ ಬ್ಲೌಸಿಗೆ ಚಾರ್ಜ್ ಮಾಡ್ತಿದ್ದೀರಾ ಅಂದರೆ, ಸೊ ಈ ಶೇಪ್ ಇದೆ ನೋಡಿ, ಕಟೋರಿನಲ್ಲಿ ಈ ಶೇಪ್ ಒಂದಿರುತ್ತೆ. ಸೊ ಡಬಲ್ ಕಟೋರಿ ಅಂತ ಅಂದರೆ ನಿಮ್ಗೆ ಇನ್ನೂ ಶೇಪ್ ಜಾಸ್ತಿ ಬರುತ್ತೆ, ಸೊ ಕೆಲಸ ಜಾಸ್ತಿ ಬರುತ್ತೆ. ಇದನ್ನು ನಾವು ಪೇಪರ್ ಕಟ್ಟಿಂಗ್ ಎಲ್ಲ ಮಾಡ್ಕೊಬೇಕು. ಸೊ ಅದನ್ನು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಮೇಲೆ ಇಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಟೋರಿ ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಅನ್ನೋರೆಲ್ಲ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಮಾತ್ರ, ಬ್ಯಾಕ್ ಪಾರ್ಟ್ ಅವಶ್ಯಕತೆ ಇಲ್ಲ, ಫ್ರಂಟ್ ಪಾರ್ಟ್ ಮಾತ್ರ ಪೇಪರ್ ಕಟ್ಟಿಂಗ್ ಮಾಡಿ ಆಮೇಲೆ ಲೈನಿಂಗಲ್ಲಿ ಮಾಡಿ, ಲೈನಿಂಗಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಆಮೇಲೆ ನಾವು ಫಿನಿಶಿಂಗ್ ಬರೋದು. ಎಕ್ಸಾಕ್ಟ್ ಪರ್ಫೆಕ್ಟ್ ಕಟೋರಿ ಬ್ಲೌಸ್ ಮಾಡ್ತೀವಿ ಅನ್ನೋರು ಹಾಗೇ, ಕೆಲವ್ರದ್ದು ಹಾಗಲ್ಲ. ಸೊ ಅವ್ರದ್ದೇ ಶಾರ್ಟ್ಕಟ್ ವೇ ಇದೆ, ಅದೆಲ್ಲ ಫಿಟ್ಟಿಂಗ್ ಚೆನ್ನಾಗಿ ಬರೋಲ್ಲ. ಸೊ ಅದನ್ನು ನನ್ನ ಫಾಲೋವರ್ಸ್ಗೆ ನಾನು ಹೇಳ್ತೀನಿ, ನೀವು ಅದನ್ನೆಲ್ಲ ಫಾಲೋ ಮಾಡಬೇಡಿ. ಸೊ ಇದೆಲ್ಲ ಕಲಿಬೇಕು. ನೋಡಿ, ಇದೇನಿದೆ ಇಲ್ಲಿ, ನಾರ್ಮಲ್ಲು ಬೋಟ್ ನೆಕ್ಕು, ಕಾಲರ್ ನೆಕ್ಕು, ಡ್ರೆಸ್ಸು, ಲೆಹೆಂಗಾ, ಕಟೋರಿ ಬ್ಲೌಸು, ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫು, ಇದೆಲ್ಲ ಕಲಿಬೇಕು ಅಂದರೆ ನಂದು ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸದ್ಯಕ್ಕೆ 30ನೇ ತಾರೀಕಿಂದ ಶುರು ಆಗ್ತಾ ಇರೋದು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಈ ಡಿಸೈನ್ ಎಲ್ಲನೂ ಇದೆ, ಇದಕ್ಕಿಂತ ಜಾಸ್ತಿ ಡಿಸೈನ್ಸ್ ಇದೆ, ಕ್ರಿಟಿಕಲ್ ಡಿಸೈನ್ಸ್ ಇದೆ, ಫಿನಿಶಿಂಗ್ ಇದೆ. ಸೊ ಈಗ 400 ರೂಪಾಯಿ ಒಂದು ಬ್ಲೌಸ್ಗೆ ತೊಗೊಳ್ತೀರಾ ನಾರ್ಮಲ್ ಬ್ಲೌಸ್ಗೆ ಅಂದರೆ, ಕಟೋರಿ ಬ್ಲೌಸ್ಗೆ 400 ಪ್ಲಸ್ 250 ನೀವು ಆ್ಯಡ್ ಮಾಡಿ 650 ರುಪೀಸ್, 700 ರುಪೀಸ್, 750 ರುಪೀಸ್ವರೆಗೂ ನೀವು ಈ ಕಟೋರಿ ಬ್ಲೌಸ್ಗೆ ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಇದರಲ್ಲಿ ನಿಮಗೆ ನೆಕ್ ಶೇಪ್ಸ್ ಎಲ್ಲ ಯಾವುದೂ ಚೇಂಜಸ್ ಇರಲ್ಲ. ನಾರ್ಮಲ್ ನೆಕ್ ಏನಿರುತ್ತೆ ಫ್ರಂಟಲ್ಲಿ ಸೇಮ್ ಇರುತ್ತೆ, ಬ್ಯಾಕಲ್ಲಿ ಸೇಮ್ ಇರುತ್ತೆ. ಸೊ ಕಟೋರಿ ಫ್ರಂಟಲ್ಲಿ ಮಾತ್ರ ಚೇಂಜ್ ಇರುತ್ತೆ. ಸೊ ಹಾಗಾಗಿ 200 to 250, 200 ರೂಪಾಯಿಂದ 250 ರೂಪಾಯಿ. ನಾರ್ಮಲ್ ಬ್ಲೌಸ್ಗೆ 400 ರೂಪಾಯಿ ಚಾರ್ಜ್ ಮಾಡ್ತೀರಾ ಪ್ಲಸ್ 200. ಹಾಗಂದ್ಬಿಟ್ಟು ನಾನು 200 to 250 ಚಾರ್ಜ್ ಮಾಡಿ ಅಂದರೆ 250 ರೂಪಾಯಿ ಚಾರ್ಜ್ ಮಾಡ್ಕೊಂಡು ಕೂತ್ಕೊಂಬೇಡಿ. ನಾರ್ಮಲ್ ಬ್ಲೌಸ್ಗೆ ಸಪೋಸ್ ನೀವು 300 ರೂಪಾಯಿ ತೊಗೊಳ್ತಿದ್ದೀರ ಅಂದರೆ ಪ್ಲಸ್ 200 ಪ್ಲಸ್ 200 ರೂಪಾಯಿ ಚಾರ್ಜ್ ಮಾಡಿ 500 ರೂಪಾಯಿ ಆ ಥರ ತೊಗೊಳ್ಬೇಕು, ಆಯಿತಾ? ಸೊ ಅದಾದಮೇಲೆ ಡ್ರೆಸ್ಸಿಗೆ ನೋಡಿ, ವಿತ್ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿಸೋರಲ್ಲ, ವಿತ್ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿಸ್ತಾರೆ. ಸೊ ಲೈನಿಂಗ್ ಕಟ್ ಮಾಡ್ಕೊಬೇಕು, ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಬೇಕು. ಸೊ ಇದೆಲ್ಲ ಟಾಪು ಮತ್ತು ಪ್ಯಾಂಟು ಈಸಿ, ಬ್ಲೌಸ್ ಅಷ್ಟು ಕಷ್ಟ ಇರೋಲ್ಲ, ಈಸಿಯಾಗಿ ಮಾಡ್ಬೋದು. ಸೊ 500 to 550. ನೀವು ಸಪೋಸ್ ನೀವು ಹಳ್ಳಿ ಸೈಡ್ ಇದ್ದೀರಾ ಅಂದರೆ 400 ರೂಪಾಯಿಂದ 450 ರೂಪಾಯಿ. ಸೊ 500, 550, 600, 650 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಆರಾಮ್ ಕೆಲಸ, ಡ್ರೆಸ್ಸಲ್ಲಿ ಏನು ನಿಮಗೆ ಅದೇನಿರಲ್ಲ, ಆರಾಮಾಗಿ ಮಾಡ್ಬೋದು, ಚಾರ್ಜ್ ಮಾಡ್ಕೋಬೋದು. ಸೊ ಅದಾದಮೇಲೆ ನಿಮಗೆ ಕೇಳಿರುವಂಥದ್ದು ಗೌನು. ಸೊ ಈ ಗೌನ್ ಅಂತ ಬಂದಾಗ ನೋಡಿ, ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ. ಸೊ ಗೌನ್ ಅಂತ ಬಂದಾಗ ಕೆಲಸ ಜಾಸ್ತಿ ಹಿಡಿಯುತ್ತೆ. ಸೊ ನೋಡಿ, ಅವರು ನಿಮಗೆ ಒಂದು 5.5 ಮೀಟರ್, ಸೊ ಅವರು ನಿಮಗೆ 5.5 ಮೀಟರ್ ಬಟ್ಟೆ ಕೊಟ್ಟಿರ್ತಾರೆ, ಓಕೆನಾ? ಸೊ ಯಾರೇ ಸ್ಟಿಚ್ ಮಾಡೋಕ್ಕೆ ಬಂದರೂ ನಮಗೆ ಲೈನಿಂಗ್ ಕೊಡೋಕ್ಕೆ ಹೇಳ್ತಾರೆ. ಲೈನಿಂಗ್ ಅವರೇ ಕೊಟ್ಟರೆ ಬರೀ ಲೈನಿಂಗಿಗೆ ಏನು ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಾ ಅದನ್ನು ಮೈನಸ್ ಮಾಡಿ ಮಿಕ್ಕಿದ್ದನ್ನು ಮಾಡ್ಕೊಳ್ಳಿ. ಲೈನಿಂಗ್ ನೀವೇ ಹಾಕೋದು ಅಂದರೆ ನೀವು ಯಾವ ಫ್ಯಾಬ್ರಿಕ್ ಹಾಕ್ತೀರಾ. ಸಾಮಾನ್ಯ ಗೌನ್ಸಿಗೆಲ್ಲ ಪಾಲಿಸ್ಟರು ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿರೋ ಫ್ಯಾಬ್ರಿಕ್ಕೇ ಹಾಕೋದು, ಕಾಟನ್ ಯೂಸ್ ಮಾಡಲ್ಲ. ಸೊ 5.5 ಮೀಟರ್ ಬಟ್ಟೆ ಕೊಟ್ಟರೆ ಅದಷ್ಟು ನಾವು ಯೂಸ್ ಮಾಡಿ ಗೌನ್ ಮಾಡ್ಬೋದು. ಸೊ ಪ್ಲಸ್ 5.5 ಮೀಟರಲ್ಲ, 6 ಮೀಟ್ರೇ ಬೇಕಾಗುತ್ತೆ ಎಕ್ಸ್ಟ್ರಾ ನಾವು ಸ್ಟಿಚಿಂಗಿಗೆಲ್ಲ. ಸೊ 6 ಮೀಟ್ರು ಲೈನಿಂಗ್ದು ಅಮೌಂಟ್ ಏನಿದೆ ಅದು ಒಂದು 6 ಮೀಟ್ರ್ ಲೈನಿಂಗಿಗೆ ಒಂದು 300 ರೂಪಾಯಿ ಅನ್ಕೊಳ್ಳೋಣ, ಓಕೆನಾ? ಸೊ ನೀವು ತೊಗೊಳ್ಳೋದು ಏನು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕ್ವಾಲಿಟಿ ಮೇಲೆ ಇವಾಗ ಪಾಲಿಸ್ಟರ್ ತೊಗೊಂಡ್ರೆ 25 ರೂಪೀಸ್, 25 ರೂಪಾಯಿ ಅಷ್ಟೇ ಮೀಟರ್. 6 ಮೀಟ್ರಿಗೆ ನಿಮಗೆ 150 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಸಪೋಸ್ ಇನ್ನೂ ಚೆನ್ನಾಗಿರೋ ತೊಗೊಳ್ತೀವಿ ಅಂದರೆ ಸೊ 300 ರೂಪಾಯಿ, 250, 300 ಇಷ್ಟು ಕೊಡಲೇಬೇಕು. ಸೊ 300 ರೂಪಾಯಿ ಅಂತ ಹಾಕೋಣ, ಓಕೆನಾ? ಸೊ ನಾರ್ಮಲ್ ಪಾಲಿಸ್ಟರೇ ಜಾಸ್ತಿ ಯೂಸ್ ಮಾಡೋದು. ಸೊ ಹಾಗಾಗಿ 150 ಅಂತಲೇ ಹಾಕ್ತೀವಿ. ಚೆನ್ನಾಗಿರೋ ಫ್ಯಾಬ್ರಿಕ್ ಮೇಲೆ ಏನು ಬರುತ್ತೆ ನೀವು ಅದನ್ನು ಚಾರ್ಜ್ ಮಾಡ್ಕೊಳ್ಳಿ. ಇಲ್ಲಿ ನಾನು 150 ರೂಪೀಸ್ ಲೈನಿಂಗಿಗೆ, ಓಕೆನಾ? ಸೊ ಅದಾದಮೇಲೆ ಸೊ ಇಲ್ಲಿ ಟಾಪ್ಗೆ ನಾವೇನು ಮಾಡ್ತೀವಿ, ಕಾಟನ್ ಲೈನಿಂಗ್ ತೊಗೊಳ್ತೀವಿ ಪ್ಲಸ್ 30 ರೂಪೀಸ್, ಓಕೆನಾ? ಸೊ ಇಲ್ಲಿ 6 ಮೀಟ್ರಿಗೆ ನಾನು ಲೆಕ್ಕ ಹಾಕಿದೆ. ಸೊ 5 ಮೀಟ್ರಿಗೆ ಲೆಕ್ಕ ಹಾಕ್ಕೊಳ್ಳಿ, 125 ರೂಪೀಸ್ ಪ್ಲಸ್ 30 ರೂಪೀಸ್ ಲೈನಿಂಗು. 30 ಎಲ್ಲ ಇವಾಗ ಬಂದು 35 ಆಗುತ್ತೆ. 35 ರೂಪೀಸ್, 125, 35 ಎಷ್ಟಾಯಿತು? 160 ರೂಪಾಯಿ ಆಗುತ್ತೆ, ಓಕೆನಾ? 160 ರೂಪಾಯಿ ಬರೀ ಲೈನಿಂಗಿಗೆ ಆಗುತ್ತೆ.
ಸೊ ಅದಾದಮೇಲೆ ನಿಮಗೆ ಈ ಥರ ಎಲ್ಲ ಡಿಸೈನ್ ಮಾಡ್ತೀರಿ. ಡಿಸೈನ್ನ ಇವಾಗ ಲೆಕ್ಕ ತೊಗೊಳೋದು ಬೇಡ, ನಾರ್ಮಲ್ ಗೌನ್ನ ನಾವು ತೊಗೊಳ್ಳೋಣ. ಸೊ ನಾರ್ಮಲ್ ಗೌನ್ ಮೇಲ್ಗಡೆ ಏನು ಡಾಟ್ಸ್ ಇಟ್ಟು ಸ್ಟಿಚ್ ಮಾಡೋವಂಥದ್ದು. ಸೊ ಮೇಲ್ಗಡೆ ಆಲ್ಮೋಸ್ಟ್ ನಿಮಗೆ ಬ್ಲೌಸ್ ಥರನೇ ಬರುತ್ತೆ. ಇದೇನು ರೆಡಿ ಮಾಡ್ತೀವಿ ಬ್ಲೌಸ್ ಅಷ್ಟೇ ಕೆಲಸ ಬರುತ್ತೆ. ಪ್ಲಸ್ ನೀವೇನು ನಾರ್ಮಲ್ ಬ್ಲೌಸಿಗೆ ತೊಗೊಳ್ತೀರಾ 300 400, ಸೊ ಅದನ್ನು ಹಾಕ್ಕೊಳ್ಳಿ. ಡಿಸೈನ್ ಬ್ಯಾಕಲ್ಲೆಲ್ಲ ಡಿಸೈನ್ ಮಾಡಿದ್ರೆ ಡಿಸೈನ್ ಬ್ಲೌಸಿಗೆ ಬೇಕಾಗೋ ಥರ ತೊಗೊಳ್ಬೇಕು. ಸೊ ಡಿಸೈನ್ ಬ್ಲೌಸ್ದೇನೆ ನಾನು ಇನ್ನೊಂದು ಸರಿ ಹೇಳ್ಕೊಡ್ತೀನಿ, ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಲಾಂಗ್ ಆಗಿಬಿಡುತ್ತೆ. ಸೊ 160 ಪ್ಲಸ್ ಒಂದು ಬ್ಲೌಸ್ಗಾಗುವಂಥದ್ದು ಚಾರ್ಜು ಟಾಪ್ ಸ್ಟಿಚ್ ಮಾಡೋಕ್ಕೆ 400 ರೂಪಾಯಿ ಅಂತ ಅಂದರೆ 400 ರೂಪಾಯಿ ಹಾಕೋಣ. ಸೊ ಎಷ್ಟಾಯಿತು? 560 ರೂಪಾಯಿ ಆಯಿತು. ಸೊ ಬಾಟಮ್ ನೀವು ಸ್ಟಿಚ್ ಮಾಡೋಕ್ಕೆ 750 ಏನಿದೆ ಈ ಬಾಟಮ್ ಇದನ್ನು ಸ್ಟಿಚ್ ಮಾಡಲಿಕ್ಕೆ. ಸೊ ಪ್ರತಿಯೊಂದನ್ನು ಫ್ರಿಲ್ ಕೊಟ್ಕೊಂಡು ಮಾಡಬೇಕು ಇಲ್ಲಿಂದ, ಓಕೆನಾ. ಇದನ್ನು ಸ್ಟಿಚ್ ಮಾಡೋಕ್ಕೆ 400 ರೂಪಾಯಿ ಅಂತ ಹಾಕ್ಕೊಳ್ಳಿ. ಈ ಬಾಟಮ್ನ ಸ್ಟಿಚ್ ಮಾಡೋಕ್ಕೆ 750 ಅಂತ ಹಾಕ್ಕೊಳ್ಳಿ. 400. ಸೊ ಟೋಟಲ್ ಲೈನಿಂಗು ಮತ್ತು ಇದು ಲೈನಿಂಗ್ ನೋಡಿ, ಇವಾಗ ಇಲ್ಲಿ ಒಂದು ಸರಿ ನಿಮಗೆ ನೀಟಾಗಿ ಹಾಕ್ಬಿಡ್ತೀನಿ. ಸೊ ನೋಡಿ, ಈಗ 160 ರೂಪಾಯಿ ಲೈನಿಂಗ್ ಆಗುತ್ತೆ. ಟಾಪ್ನ ಸ್ಟಿಚ್ ಮಾಡೋಕ್ಕೆ 400 ರೂಪಾಯಿ ಆಗುತ್ತೆ. ಬಾಟಮ್ನ ಸ್ಟಿಚ್ ಮಾಡೋಕ್ಕೆ 750 ಆಗುತ್ತೆ. 500 ರೂಪಾಯಿಂದ ಹಿಡಿದು 600 700 ತೊಗೊಳ್ಬೇಕು ಮಿನಿಮಮ್. ಈ ಬಾಟಮ್ನ ಸ್ಟಿಚ್ ಮಾಡೋಕ್ಕೆ 500 ರೂಪಾಯಿ. ಕೆಲವ್ರು ಬರೀ ಲೆಹಂಗದು ಟಾಪ್ ಬೇಡ ಬರೀ ಬಾಟಮ್ ಅಂತ ಹೇಳ್ತಾರಲ್ಲ, ಆವಾಗ 500 ರೂಪಾಯಿ ಪ್ಲಸ್ ನೀವೇನು ಲೈನಿಂಗ್ ಇನ್ವೆಸ್ಟ್ ಮಾಡ್ತೀರಾ 150 ಇನ್ವೆಸ್ಟ್ ಮಾಡ್ತೀರಾ 150, 500 650 ರೂಪಾಯಿ ನೀವು ಇದಕ್ಕೆ ಚಾರ್ಜ್ ಮಾಡಲೇಬೇಕು. ಸೊ ಬ್ಲೌಸ್ ಟಾಪ್ನ ಮುಂದೆಗಡೆ ಹೇಗೆ ಡಿಸೈನ್ ಮಾಡ್ತೀರಾ, ಹಿಂದೆಗಡೆ ಡಿಸೈನ್ ಮಾಡ್ತೀರಾ. ಡಿಸೈನ್ ಮಾಡಿದ್ರೆ ಜಾಸ್ತಿ ತೊಗೊಳ್ಳಿ. ಈಗ ನಾನು 400 ರೂಪಾಯಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಆಯಿತಾ. ಡಿಸೈನ್ ಮಾಡಿದ್ರೆ 100 150 ಇನ್ನೂ ಎಕ್ಸ್ಟ್ರಾ ತೊಗೊಳ್ಬೇಕು. ನಾನು ನಾರ್ಮಲ್ಗೆ ಹೇಳ್ತಾ ಇರೋದು. ಸೊ ಎಷ್ಟಾಯಿತು? 750 ಪ್ಲಸ್ 400 1150, 1150 ಪ್ಲಸ್ 150 ರೂಪಾಯಿ ಲೈನಿಂಗ್ 1300 ರೂಪಾಯಿ. ನಾರ್ಮಲ್ ಗೌನ್ನ ಸ್ಟಿಚ್ ಮಾಡಲಿಕ್ಕೆ, ನಾರ್ಮಲ್ ಗೌನ್ ಮೇಲ್ಗಡೆ ನಾರ್ಮಲ್ ಒಂದು ನೆಕ್ ಶೇಪ್ ಇಟ್ಟು ಬ್ಯಾಕಲ್ಲಿ ರೌಂಡ್ ಶೇಪ್ ಇಟ್ಟು ಗೌನ್ ಸ್ಟಿಚ್ ಮಾಡೋಕ್ಕೆ 1300 ರೂಪಾಯಿ. ಸೊ ಅದಕ್ಕೆ ಮೀರಿ ನೀವು ಇನ್ನೇನೇ ಡಿಸೈನ್ ಮಾಡಿದ್ರು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ, ಡಿಸೈನ್ನಿಂದ ಎಕ್ಸ್ಟ್ರಾ ಆಗುತ್ತೆ. ಓಕೆನಾ. ಸೊ ಒಂದು ಡಿಸೈನ್ ಬ್ಲೌಸ್ಗೆ ಏನು ಚಾರ್ಜ್ ಮಾಡ್ತೀರಾ ಅದನ್ನು ನೀವು ಟಾಪ್ಗೆ ಮಾಡಬೇಕು. ಸಪೋಸ್ ಇವಾಗ ನೀವು 400 ರೂಪಾಯಿ ನಾರ್ಮಲ್ ಬ್ಲೌಸ್ ತೊಗೊಳ್ತೀರಾ ಅಂದ್ಕೊಳ್ಳಿ. ಒಂದು ಕ್ರಿಟಿಕಲ್ ಡಿಸೈನ್ ಯಾವುದಾದ್ರೂ ಮಾಡಿದ್ರಿ, ಒಂದು ಬೋಟ್ ನೆಕ್ ಶೇಪ್ ಏನೋ ಮಾಡಿದ್ರಿ ಅಂದರೆ 600 ರೂಪಾಯಿ ಆ ಬೋಟ್ ನೆಕ್ ಬ್ಲೌಸ್ಗೆ ನೀವು ತೊಗೊಳ್ತೀರಾ ಅಂದರೆ ಇಲ್ಲಿ 400 ರೂಪಾಯಿ ಬದಲು 600 ರೂಪಾಯಿ ಆಗುತ್ತೆ. 1300 ರೂಪಾಯಿ ಹೋಗಿ 1400 ರೂಪಾಯಿ ಆಗುತ್ತೆ. ಸೊ ಫ್ರಂಟಲ್ಲೂ ಡಿಸೈನ್ ಮಾಡಿಸ್ತಾರೆ ಈ ಥರ ಅಂತ ಅಂದರೆ ಇನ್ನೂ ಒಂದು 200-300 ರೂಪಾಯಿ ಜಾಸ್ತಿ ಆಗಬೇಕು. 1400 ರೂಪಾಯಿ ಹೋಗಿ 1600 ರೂಪಾಯಿ ಆಗುತ್ತೆ. ಸೊ ನಾನು ಒಂದು ಗೌನ್ನ ಸ್ಟಿಚ್ ಮಾಡೋಕ್ಕೆ ಈ ರೀತಿ 2500-3000 ರೂಪಾಯಿವರೆಗೂ ಚಾರ್ಜ್ ಮಾಡಿದ್ದೀನಿ. ಸೊ ಅದಕ್ಕೆ ಎಂಬ್ರಾಯ್ಡ್ರಿಂಗ್ ಎಲ್ಲ ಮಾಡಿಸ್ತೀವಿ ಅಂದರೆ ಆ ಎಂಬ್ರಾಯ್ಡ್ರಿ ಚಾರ್ಜ್ನ ನೀವು ಎಕ್ಸ್ಟ್ರಾ ಹಾಕಬೇಕಾಗತ್ತೆ, ಓಕೆನಾ. ಸೊ ಇದಿಷ್ಟು ನಾನು ಮೇನ್ಲಿ ಹೇಳಿದ್ದೀನಿ. ಅದಾದಮೇಲೆ ಸ್ಯಾರಿ ಜಿಗ್ಜಾಗ್ ಫಾಲು ನೋಡಿ, ಜಿಗ್ಜಾಗ್ ಫಾಲು. ಸೊ ಜಿಗ್ಜಾಗ್ ಫಾಲ್ಗೆ ನೀವು ಕಣ್ಣು ಮುಚ್ಕೊಂಡು 100 ರೂಪೀಸ್ ತೊಗೊಳ್ಬೋದು. ಸೊ ಕೆಲವ್ರು ಕೇಳ್ತಾರೆ 50 ರೂಪಾಯಿಗೆ ಮಾಡಿಕೊಡಿ ಅಂತ. ಖಂಡಿತ 50 ರೂಪಾಯಿಗೆ ಮಾಡ್ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ 13 ರೂಪಾಯಿ ಫಾಲ್ ಆಗುತ್ತೆ. ಜಿಗ್ಜಾಗ್ ಮಾಡಲಿಕ್ಕೆ 20 ರೂಪೀಸ್ ಖರ್ಚಾಗುತ್ತೆ. ಸೊ 33 ಆಗುತ್ತೆ. ರೌಂಡ್ ಫಿಗರ್ 35 ಅಂತ ಮಾಡ್ಕೊಂಬೇಡ. ಸೊ 100 ರೂಪಾಯಲ್ಲಿ ನಮಗೆ ಮಿಗೋದು ಇನ್ನು 65 ರೂಪಾಯಿ ಫಾಲ್ನ ಸ್ಟಿಚ್ ಮಾಡಲಿಕ್ಕೆ, ಆಯಿತಾ. ಸೊ ಖಂಡಿತವಾಗಿ 100 ರೂಪಾಯಿ ತೊಗೊಳ್ಬೋದು. ಮಷೀನಲ್ಲಿ ಫಾಲ್ ಸ್ಟಿಚ್ ಮಾಡಿದ್ರೆ ಸಪೋಸ್ ನೀವು ಎಮ್ಮಿಂಗ್ ಮಾಡಿದ್ರೆ 120-130 ರೂಪೀಸ್ವರೆಗೂ ತೊಗೊಳ್ಬೋದು. 150 ಡಿಪೆಂಡ್ ಯುವರ್ ಏರಿಯಾ, ಓಕೆನಾ. ಸೊ ನಿಮ್ಮ ಸರೌಂಡಿಂಗ್ ಏರಿಯಾದಲ್ಲಿ ಫಾಲ್ಗೆ ಎಷ್ಟು ತೊಗೊಳ್ತಾರೆ ಅದನ್ನು ಮಾಡ್ಬೋದು. ಹೆಮ್ಮಿಂಗು ಕಾಸ್ಟ್ಲಿ ಸ್ಯಾರೀಸ್ಗೆಲ್ಲ ಹೆಮ್ಮಿಂಗೇ ಮಾಡಿಸೋದು, ರೆಗ್ಯುಲರ್ ವೇರ್ ಸ್ಯಾರೀಸ್ಗೆಲ್ಲ ಸ್ಟಿಚಿಂಗೇ ಮಾಡಿಸೋದು. ಏನಕ್ಕೆ ರೆಗ್ಯುಲರ್ ವೇರ್ ಮಾಡೋದು ಹೆಮ್ಮಿಂಗ್ ಮಾಡಿದ್ರೆ ಕಿತ್ತೋಗೋದು ಬೇಗ ಅಂತ ಸ್ಟಿಚಿಂಗ್ ಮಾಡಿಸ್ತಾರೆ. ಸ್ಟಿಚಿಂಗ್ ಮಾಡಿಸಿದ್ರೆ ಮಿನಿಮಮ್ 100 ರೂಪೀಸ್ ಚಾರ್ಜ್ ಮಾಡ್ಬೋದು. ಹೆಮ್ಮಿಂಗ್ ಮಾಡಿಸಿದ್ರೆ 120, 130, 150ವರೆಗೂ ಮಾಡ್ಬೋದು. ನೀವು ಮಾಡಲ್ಲ ಅಂದರೆ ಜಸ್ಟ್ ನೀವು ಬೇರೆಯವ್ರಿಗೆ ಕೊಟ್ಟರು ಹೆಮ್ಮಿಂಗ್ ಮಾಡ್ಕೊಟ್ಬಿಡ್ತಾರೆ. 20-30 ರೂಪಾಯಿ ಕೊಟ್ಟರೆ, ನಾವು ಏನು ಉಕ್ಸಾಕೋಕ್ಕೆಲ್ಲ ಇಟ್ಕೊಂಡಿರ್ತೀವಲ್ಲ 20-30 ರೂಪಾಯಿ ಕೊಟ್ಟರೆ ಅವ್ರು ನಿಮಗೆ ಹೆಮ್ಮಿಂಗ್ ಮಾಡ್ಕೊಟ್ಬಿಡ್ತಾರೆ. ಸೊ ಇದಿಷ್ಟು ಇವತ್ತಿನ ಡೀಟೇಲ್. ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಡಿಸೈನ್ ಬ್ಲೌಸ್ಗೆ, ಡಿಸೈನ್ ಗೌನ್ಗೆ ಯಾವ ರೀತಿ ಚಾರ್ಜ್ ಮಾಡೋದು ಅನ್ನೋದು ನಿಮಗೆ ಯಾರಿಗಾದರೂ ಬೇಕಾದರೆ, ಯಾವ್ಯಾವ ಡಿಸೈನ್ಸ್ ಕ್ರಿಟಿಕಲ್ ಡಿಸೈನ್ ಅಥವಾ ಬೋಟ್ ನೆಕ್ ಡಿಸೈನ್ಸ್ಗೆ, ಅಥವಾ ಕೆಲವ್ರಿಗೆ ಇದರಲ್ಲೇ ಕೇಳಿದ್ದಾರೆ ನನಗೆ ಸ್ಲೀವ್ ಡಿಸೈನ್ ಪ್ಯಾಟರ್ನ್ ಡಿಸೈನ್ ಅಂತ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಸ್ಲೀವ್ ಡಿಸೈನ್ ಪ್ಯಾಟರ್ನ್ಗೆ ಎಷ್ಟು ಅಮೌಂಟ್ ಚಾರ್ಜ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ ನಿಮಗೆ ಯಾವ ಥರ ಡಿಸೈನ್ ಬ್ಲೌಸು, ಬೋಟ್ ನೆಕ್ಕಾ, ಕಾಲರ್ ನೆಕ್ಕಾ, ಪ್ರಿನ್ಸಸ್ ಕಟ್ ಬ್ಲೌಸಾ. ಸೊ ಈ ಥರ ಪ್ರಿನ್ಸಸ್ ಕಟ್ ಬ್ಲೌಸು ನಿಮಗೆ ಹೇಳಿಲ್ಲ, ಖಂಡಿತ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಖಂಡಿತ ಹೇಳ್ತೀನಿ.
ಸೊ ಇವತ್ತಿಗೆ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾವ ಡಿಸೈನ್ ಬ್ಲೌಸ್ಗೆ ಎಷ್ಟು ಡಿಸೈನ್ ಬ್ಲೌಸ್ದು ಬೇಕಾ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಕಮೆಂಟ್ಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ವಿಡಿಯೋ ಮಾಡ್ತೀನಿ ಅಂತ. ಸೊ ಈ ವಿಡಿಯೋಗೆ ಸುಮಾರಷ್ಟು ಕಮೆಂಟ್ ಬಂದಿತ್ತು, ಹಾಗಾಗಿ ನಾನು ಮಾಡಿದೆ. ಇಷ್ಟೊಂದು ಕಮೆಂಟ್ಸ್ ಮಾಡಿದ್ದಾರೆ, ಖಂಡಿತ ನಾನು ನಿಮ್ಗೆ ಹೇಳ್ಕೊಡ್ಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲೂ ಇದೇ ಥರ ಕಮೆಂಟ್ ಮಾಡಿದ್ರೆ ಖಂಡಿತ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ 30ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.